ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಜ್ಜಿಗೆ ಸಾರನ್ನ ಜ್ವರ ಬಂದು ಬಾಯಿ ಕೆಟ್ಟಿರುತ್ತಲ್ಲ, ಆವಾಗಂತೂ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಬಾಯಿಗೆ ರುಚಿಯಾಗಿರುತ್ತೆ. ಬನ್ನಿ ಮೊದಲಿಗೆ ಯಾವ ರೀತಿ ಮಾಡೋದು ನೋಡೋಣ. ನಾನು 1 ಬಟ್ಲಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಮತ್ತು ಇದು ಮನೆಯಲ್ಲೇ ಮಾಡಿರೋ ಮೊಸರಿಂದ ಮಾಡಿರೋ ಮಜ್ಜಿಗೆ. ಅಂಗಡಿಯಿಂದ ತರೋ ಮೊಸರಲ್ಲೂ ಮಾಡ್ಬೋದು, ಆದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ, ಹುಳಿ ಅಂಶ ಜಾಸ್ತಿ ಇರಲ್ಲ ಅದರಲ್ಲಿ. ಬನ್ನಿ, ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಅಕ್ಕಿ ತೆಗೆದಿಟ್ಕೊಂಡಿದ್ದೀನಿ. ನಾನು ಈ 1 ಬಟ್ಲು ಮಜ್ಜಿಗೆಗೆ 2 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ಅನ್ನೋರು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಅಕ್ಕಿ ಹಾಕ್ಕೋಬೋದು. ಮತ್ತು ಅದ್ರ ಜೊತೆಗೆ ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಒಗ್ಗರಣೆ 1 ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮೊದಲಿಗೆ ಸ್ವಲ್ಪ ಅಕ್ಕಿನ ಹುರ್ಕೋಬೇಕು. ಯಾವ ರೀತಿ ಹುರಿಯೋದು ನೋಡೋಣ. ಅಕ್ಕಿನ ಕಮ್ಮಿ ಫ್ಲೇಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಅಕ್ಕಿಯೆಲ್ಲ ಉಬ್ಬಬೇಕು, ಆ ಥರ ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಂಡು ಒಂದು 5 ನಿಮಿಷ ನೆನೆ ಹಾಕಿದ್ರೇ ಸಾಕು. ಜಾಸ್ತಿ ಹೊತ್ತೇ ನೆನೆಸೋ ಅವಶ್ಯಕತೆ ಇರಲ್ಲ. ಇದು ಒಂದು ಸೈಡಲ್ಲಿ ನೆನ್ಕೋತಾ ಇರಲಿ. ನಾವು ಖಾರ ರುಬ್ಬೋದಕ್ಕೆ ಏನು ಬೇಕೋ ಎಲ್ಲ ಹಾಕೊಳ್ಳೋಣ. ಒಂದು ಸಣ್ಣ ಜಾರ್ ತೊಗೊಂಡು ನಾವು ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ತೆಂಗಿನಕಾಯಿ ತೊಗೋಬೇಕಾಗಿತ್ತು, ನಾನು ತೋರ್ಸೋದು ಮರ್ತ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇವಾಗ ನಾನು ಕೊನೆಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ 1-2-3 ಇಂಚಷ್ಟು ಕಾಯಿ ಆದರೆ ಸಾಕು, ಯಾಕಂದರೆ ನಾವು ಅಕ್ಕಿ ಬೇರೆ ಹಾಕಿರ್ತೀವಲ್ಲ. ಅಕ್ಕಿ ಹಾಕೋದು ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ. ಮಜ್ಜಿಗೆ ತುಂಬ ತೆಳು ಇರುತ್ತಲ್ಲ, ಸಾಂಬಾರು ಗಟ್ಟಿ ಬರಲ್ಲ. ನಾವು ಅಕ್ಕಿ ಮತ್ತು ಕಾಯಿ ಎರಡೂ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಹಾಕೋದು. ನೋಡಿ, ನಾನು ಒಂದಿಷ್ಟು ಕಾಯಿ ಹಾಕ್ತಾಯಿದ್ದೀನಿ. ಈ ಕಾಯಿ ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮತ್ತು ಇದ್ರ ಜೊತೆಗೇ ಅಕ್ಕಿ ನೆನೆ ಹಾಕಿದ್ವಲ್ಲ, ಅದನ್ನು 1-2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಎಷ್ಟು ಸಣ್ಣಗೆ ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೋಬೇಕು. ಅಕ್ಕಿ ಏನಾದರೂ ನುಣ್ಣಗೆ ರುಬ್ಬಿಲ್ಲ ಅಂದರೆ ತರಿ ತರಿ ಇರುತ್ತಲ್ಲ, ಸಾಂಬಾರಲ್ಲಿ ಹಂಗೆ ಸಿಗ್ತಾ ಇರುತ್ತೆ ಬಾಯಿಗೆ. ಆಮೇಲೆ ಸಾರು ನೀಟಾಗಿ ಹೊಂದ್ಕೊಳ್ಳಲ್ಲ, ಇವು ಒಡಕ್ಲು ಥರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಎಷ್ಟು ಸಣ್ಣಗೆ ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ. ಗಂಧದ ಥರ ರುಬ್ಬಬೇಕು ಅಂತಾರಲ್ಲ, ಹಂಗೆ ರುಬ್ಕೋಬೇಕು. ಮತ್ತು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳೋರು. ಹಸಿಮೆಣ್ಸಿನ್ಕಾಯಿ ಏನಾದರೂ ಗ್ಯಾಸ್ಟ್ರಿಕ್ ಆ ಥರ ಏನಾದರೂ ಅಂದ್ಕೊಳ್ಳೋರು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗಲೇ. ನೋಡಿ, ಈ ಥರ ಆಗಿದೆ ಚೆನ್ನಾಗಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ತಪ್ಪಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. 1 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಅದರ ಜೊತೆಗೆ ಹೆಚ್ಚಿಟ್ಕೊಂಡಿದ್ದೆಲ್ಲ 1 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ಳೋಣ. ಅದು ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಆ ಮಸಾಲೆಗೆ ಮೊದಲೇ ಜಾಸ್ತಿ ನೀರೆಲ್ಲ ಸೇರಿಸ್ಬಾರ್ದು. ಈಗ ನಾವೇನು ರುಬ್ಕೊಂಡಿದ್ವೋ ಅದಕ್ಕೊಂದು ಸ್ವಲ್ಪ ಜಾರಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬೇಕು. ನಾವು ಚೆನ್ನಾಗಿ ಒಂದು 10-15 ನಿಮಿಷ ಆದರೂ ನಾವು ಅದನ್ನು ಬೇಯಿಸಬೇಕು, ಇಲ್ಲಾಂದರೆ ಹಸಿ ವಾಸನೆ ಹೋಗಲ್ಲ. ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ನಾವು ಇಟ್ಕೊಂಡಿದ್ವಲ್ಲ ಮಜ್ಜಿಗೆ, ಅದನ್ನು ಫುಲ್ಲು ಹಾಕ್ಕೋಬೇಕು. ನಾನು ಇಟ್ಕೊಂಡಿದ್ದ ಮಜ್ಜಿಗೆಗೆ ನಾನು ಹಾಕಿದ್ದಷ್ಟು ಅಕ್ಕಿ ಕಾಯಿ ತಿಕ್ನೆಸ್ ಕರೆಕ್ಟಾಗಿತ್ತು. ನನಗೆ ಫುಲ್ಲು ಮಜ್ಜಿಗೆ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಬಿಟ್ಟು, ತುಂಬ ಜಾಸ್ತಿ ಹೊತ್ತೆಲ್ಲ ಕುದಿಸ್ಬಾರ್ದು. ಜಸ್ಟ್ 1-2 ಕುದಿ ಬಂದರೆ ಸಾಕು. ತುಂಬ ಬೇಯಿಸಿದ್ರೆ ಒಡಕ್ಳಂಗೆ ಆಗ್ಬಿಡುತ್ತೆ. ನೋಡಿ, 1 ಕುದಿ ಬಂತು ಸಾಕು. ಇವಾಗ ಇಳಿಸ್ಬಿಡೋಣ. ಮಜ್ಜಿಗೆ ಸಾಂಬಾರು ರೆಡಿ ಆಯಿತು. ಮಜ್ಜಿಗೆ ಸಾಂಬಾರು ಸ್ಮೆಲ್ಲಂತೂ ಘಮ ಘಮ ಅಂತಿತ್ತು ಮನೆಯೆಲ್ಲ. ಅದ್ರ ಜೊತೆಗೆ ಮುದ್ದೆ ಸೂಪರ್ ಕಾಂಬಿನೇಷನ್ನು. ನೀವೊಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.